ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕನ್ನಡ ಕುಕೀಸ್. ಇವತ್ತು ಒಂದು ಸಣ್ಣ ಫ್ಲ್ಯಾಟ್ ಟೂರ್, ನಮ್ಮ ಅಪಾರ್ಟ್ಮೆಂಟ್ ಫ್ಲ್ಯಾಟ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ಯಾರ್ಯಾರು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ. ನೋಡಿ, ಚಿಕ್ಕ ಚಿಕ್ಕ ಮಕ್ಕಳು ಕೂಡ ನನ್ನ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ. ಮಕ್ಕಳ ಜೊತೆಗೆ ಮಕ್ಕಳಾಗಿ ಇರೋದು ಎಷ್ಟು ಚಂದ ಅಲ್ವಾ? ನನ್ನ ಕೂಡ ಬಾಲ್ಯದ ದಿನಗಳು ನನಗೆ ನೆನಪಾಗತ್ತೆ. ನಮ್ಮ ಫ್ಲ್ಯಾಟ್ ಮೇಲ್ಗಡೆ ಅಂತೂ ತುಂಬ ವಿಶಾಲವಾದ ಜಾಗ ಇದೆ. ಬಟ್ಟೆ ಒಣಗಿಸ್ಲಿಕ್ಕಾಗಿರ್ಬೋದು, ಮಕ್ಕಳಿಗೆ ಆಟ ಆಗಿರ್ಬೋದು ಅಥವಾ ಯೋಗ ಆಗಿರ್ಬೋದು, ಮೇಲ್ಗಡೆ ಜಿಮ್ ಕೂಡ ಇದೆ. ಹಾಗೂ ಇಲ್ಲಿ ನೋಡ್ತಾ ಇರಬಹುದು ನೀವು, ಇದನ್ನ ತಾರಾಯಿ ತೋಟ ಅಂತಾರೆ. ತಾರಾಯಿ ಅಂತಂದ್ರೆ ಕೋಕೋನಟ್ ಎಲ್ಲ ಮುಂಚೆ ತುಂಬಾನೇ ಇಲ್ಲಿ ಬೆಳೀತಿದ್ರು, ಆದ್ರೆ ಇವಾಗ ಸ್ವಲ್ಪ ಫ್ಲ್ಯಾಟ್ ಎಲ್ಲ ಆಗಿದೆ. ಎಷ್ಟು ತಂಪಾದ ಗಾಳಿ ಬೀಸುತ್ತೆ ಅಂತಂದ್ರೆ ಆಹಾ, ತುಂಬಾನೇ ಖುಷಿ ಆಗುತ್ತೆ ಮೇಲ್ಗಡೆ ಕೂತ್ಕೊಂಡು ಕಾಫಿ ಕುಡಿತಾ ಇದ್ರೆ. ವಾಹ್! ಹಾಗೆ ನಾವು ನಮ್ಮ ಫ್ಲ್ಯಾಟ್ ಬಾಲ್ಕನಿಯಲ್ಲಿಯೂ ಕೂಡ ಸ್ವಲ್ಪ ಗಿಡಗಳನ್ನ ಬೆಳೆಸಿದ್ದೇವೆ. ಹಾಗೂ ಮೇಲ್ಗಡೆ ಕೂಡ ಈ ತರ ಬೆಳೆಸಿದ್ದೇವೆ. ನೆಲನೆಲ್ಲಿ, ಪುದೀನ ಹಾಗೂ ಅರಶಿನ ಎಲೆ, ಟರ್ಮರಿಕ್ ಲೀವ್ಸ್ ಅಂತ ಹೇಳ್ತಿರಲ್ವಾ, ಅದನ್ನು ಕೂಡ ನಾವು ಬೆಳೆಸಿದ್ದೇವೆ. ಹಾಗೂ ತುಪ್ಪ ಎಲ್ಲ ಮಾಡಬೇಕಾದ್ರೆ ಇದೇ ಅರಶಿಣದ ಎಲೆಯನ್ನ ನಾನು ಹಾಕೋದು. ನಮ್ಮ ಮನೆಯವರಿಗಂತೂ ಕೇಳೋದೇ ಬೇಡ, ತುಂಬಾನೇ ಇಷ್ಟ ಗಾರ್ಡನಿಂಗ್ ಅಂತಂದ್ರೆ. ಇವನ್ ನನಗೂ ಕೂಡ ತುಂಬಾ ಇಷ್ಟ. ಇವಾಗ ನಿಜ ಹೇಳ್ಬೇಕು ಅಂತಂದ್ರೆ ಹಸಿರಾಗಿದ್ರೆ ಎಷ್ಟು ಖುಷಿ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ವ್ಯೂ ಅಂತೂ ಸೂಪರ್ ಆಗಿದೆ. ನಮ್ಗೆ ಇಲ್ಲಿ ಮೇಲ್ಗಡೆ ಕೆಳಗಡೆ ಆಗ್ಲಿ ಪರ್ಮಿಷನ್ ಇದೆ ಬೆಳೆಸೋದಕ್ಕೆ ಗಿಡಗಳನ್ನೆಲ್ಲ, ಹಾಗಾಗಿ ಬೆಳೆಸಿದ್ದೇವೆ. ನಮ್ಮ ಬಗ್ಗೆ ನಾವು ಎಷ್ಟು ಕೇರ್ ಮಾಡ್ತೀವೋ ಅಷ್ಟೇ ನಾವು ಗಿಡಗಳಿಗೂ ಕೂಡ ಕೇರ್ ಮಾಡ್ತೀವಿ. ಮಂಗಳೂರಿನಲ್ಲಂತೂ ಸುಂದರವಾದ ಮನೆಗಳಿವೆ. ನೋಡೋಕೆ ಎರಡು ಕಣ್ಣು ಸಾಲದು. ತುಂಬಾನೇ ಚೆನ್ನಾಗಿರೋ ಮನೆಗಳನ್ನ ಕಟ್ತಾರೆ ಇಲ್ಲಿ. ಇಲ್ಲಿ ಸ್ಲಮ್ಸ್ ಎಲ್ಲ ಇಲ್ಲದೆ ಇರೋದ್ರಿಂದ ತುಂಬಾನೇ ನೀಟ್ ಅಂಡ್ ಕ್ಲೀನ್ ಆಗಿದೆ ಸಿಟಿ ಕೂಡ. ಹೇಳಿದ್ರೆ ಬಿಲೀವ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಎಷ್ಟು ನವಿಲುಗಳಿದೆ ಗೊತ್ತಾ? ಸಂಜೆ ಹೊತ್ತಿಗೆ ನವಿಲುಗಳು ಎಷ್ಟು ಚೆನ್ನಾಗಿ ಸೌಂಡ್ ಮಾಡ್ತವೆ ಅಂತಂದ್ರೆ. ಇಲ್ಲಿ ನೋಡಿ, ಈ ವ್ಯೂ ನೀವು ನೋಡ್ತಿರ್ಬಹುದು, ನನಗೆ ಕೂರ್ಗ್ ನೆನಪಾಗತ್ತೆ. ಇದು ನೋಡಿ, ನಮ್ಮ ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಈ ತರ ಇಲ್ಲೂ ಕೂಡ ನಾವು ಪ್ಲಾಂಟ್ಸ್ ಅನ್ನ, ಗಿಡಗಳನ್ನ ನೆಟ್ಟಿದ್ದೇವೆ. ಬಸಳೆ ಸೊಪ್ಪು ನೋಡಿ, ಇವೆಲ್ಲ ನೆಟ್ಟಿದ್ದೇವೆ. ಇದು ಬಂದ್ಬಿಟ್ಟು ಕೆಳಗಡೆ ವ್ಯೂ. ಪಾರ್ಕಿಂಗ್ ಮುಂದ್ಗಡೆನೆ ಈ ತರ ಒಂದು ಸ್ವಲ್ಪ ಸ್ಪೇಸ್ ಇದೆ. ಇಲ್ಲಿ ಎಲ್ಲ ಸ್ವಲ್ಪ ಗಾರ್ಡನಿಂಗ್ ಮಾಡಿದ್ದಾರೆ. ಆದ್ರೆ ಇದು ಮಾಡಿರೋದು ನಾವಲ್ಲ. ಇಲ್ಲಿ ಒಬ್ರು ನಮ್ಮ ಆಂಟಿ ಇದ್ದಾರೆ. ಅವರಿಗೆ ಗಿಡಗಳಂತಂದ್ರೆ ಅಷ್ಟೊಂದು ಪ್ರೀತಿ, ಅಷ್ಟೊಂದು ಹುಚ್ಚು ಅಂತಾನೆ ಹೇಳ್ಬಹುದು. ಎಲ್ಲಾ ರೀತಿಯ ಮೆಡಿಸಿನಲ್ ಪ್ಲಾಂಟ್ಸ್ ಆಗ್ಲಿ, ಬಸಳೆ ಸೊಪ್ಪು ಆಗ್ಲಿ, ಗುಂಗುರು ಸೊಪ್ಪು, ಪುಂಡಿ ಸೊಪ್ಪು ಅಂತ ನಾವು ಕರೀತಾರಲ್ವಾ ಧಾರವಾಡ ಹುಬ್ಳಿ ಕಡೆ, ಅವನ್ನೆಲ್ಲ ನೆಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ನೆಟ್ಟಿದ್ದಾರೆ ಅಂತಂದ್ರೆ, ನಾವು ಈ ಬಿರಿಯಾನಿ ಎಲ್ಲ ಮಾಡ್ತೀವಲ್ವಾ, ಆ ಬಿರಿಯಾನಿ ಎಲೆ ಅಂತ ನಾನು ಏನ್ ತೋರಿಸ್ತೀನೋ, ನಾನು ಇಲ್ಲಿಂದಾನೇ ತಗೊಂಡು ಹೋಗೋದು. ಅವರು ನೆಟ್ಟಿದ್ದಾರೆ ಹೌದು, ಆದರೆ ನಾವು ಏನ್ ಬೇಕಾದ್ರೂ ತಗೊಂಡು ಹೋಗ್ಬಹುದು. ಲೆಮನ್ ಗ್ರಾಸ್ ನೆಟ್ಟಿದ್ದಾರೆ. ಗುಂಗುರು ನೋಡಿ, ಇದೆ ಗುಂಗುರು ಸೊಪ್ಪು. ಪುಂಡಿ ಪಲ್ಯ ಎಲ್ಲ ಮಾಡ್ಕೊಂಡು ತಿಂತಾರೆ ನೋಡಿ. ಇದು ನೋಡಿ, ಹಸಿಮೆಣಸಿನ ಗಿಡ. ಎಷ್ಟು ಚೆನ್ನಾಗಿ ಹೂವಿನ ಗಿಡ ಆಗಿರಬಹುದು, ಕೊಲಕೇಶಿಯಾ ಲೀವ್ಸ್ ಅಂತ ಹೇಳ್ತೀರಲ್ವಾ, ಈ ಪತ್ರೊಡೆ ಎಲ್ಲ ಮಾಡೋದು, ಗೊಂಡೆ ಹೂವಿನ ಗಿಡ. ಇದು ನೋಡಿ, ಇದೇ ಬಿರಿಯಾನಿ ಎಲೆ. ಯಾವತ್ತು ನಾನು ಹಾಕೋದು ಕೇರಳ ಮತ್ತು ಮಂಗಳೂರಿನ ಕಡೆ ಹೆಚ್ಚಾಗಿ ಇರೋದು ಅಂತ ಹೇಳ್ತೇನಲ್ವಾ, ಇದೇ ಅದು. ಇದು ನೋಡಿ, ಕುಂಬಳಕಾಯಿಯ ಗಿಡ, ಬಳ್ಳಿ, ಅದು ಕುಂಬಳಕಾಯಿ ಬಳ್ಳಿ. ಇಷ್ಟೊಂದು ಹೀಗೆ 10 ಹಲವಾರು ನೋಡಿ, ಕುಂಬಳಕಾಯಿ 10 ಹಲವಾರು ಗಿಡಗಳನ್ನ ನೆಟ್ಟಿದ್ದಾರೆ. ತುಂಬಾನೇ ಖುಷಿ ಆಗತ್ತೆ ಕೆಳಗಡೆ ಬಂದು ನೋಡಿದ್ರೆ. ನೋಡಿ, ಬಸಳೆ ಸೊಪ್ಪು ಯಾವ ತರ ಅವರು ನೆಟ್ಟಿದಾರಂತ. ಎಲ್ಲ ಯಾರಾದ್ರೂ ಬಂದ್ಬಿಟ್ಟು ಇಲ್ಲಿ ನೀರನ್ನ ಹಾಕ್ತಾರೆ, ಅವರು ನೆಟ್ಟಿದ್ದಕ್ಕೆ ಅವರೇ ತೆಗೆದುಕೊಂಡು ಹೋಗ್ಬೇಕು, ಈ ತರ ಎಲ್ಲ ಏನೂ ಇಲ್ಲ. ತುಂಬಾ ಚೆನ್ನಾಗಿ ಪ್ರೀತಿ ವಿಶ್ವಾಸದಿಂದ ಇದ್ದೀವಿ ನಾವೆಲ್ಲ ಇಲ್ಲಿ. ಗುಂಗುರು ಸೊಪ್ಪು ಅಂತ ನಾನು ಏನ್ ಹೇಳಿದ್ದೆ ಅಲ್ವಾ, ಅದು ಆಂಧ್ರ ಕಡೆ ಎಲ್ಲ ತುಂಬಾ ಫೇಮಸ್. ಅದ್ರದ್ದು ನಾನು ಒಂದು ಸಲ ಬಿರಿಯಾನಿ ಮಾಡಿ ತೋರಿಸ್ತೀನಿ.
ಯಾವ ಕಡೆ ಆಗಲಿ ಒಂದು ಖಾಲಿ ಸ್ಪೇಸ್ ಅಂತ ಬಿಟ್ಟಿಲ್ಲ ಅವರು. ಸ್ವಲ್ಪ ಸ್ಪೇಸ್ ಇರೋ ಕಡೆನೇ ಜಾಗ ಮಾಡಿ ಈ ಥರ ಚೆನ್ನಾಗಿ ಒಂದು ಗಾರ್ಡನಿಂಗ್ ಮಾಡಿಬಿಟ್ಟಿದ್ದಾರೆ. ಇದು ನೀವು ನೋಡ್ತಿರ್ಬಹುದು. ಇದು ಆಟೋಮೇಟೆಡ್ ವಾಟರಿಂಗ್ ಪೈಪ್. ಅಲ್ಲಿ ಪಂಪಲ್ಲಿ ನೀರು ಬಿಟ್ಟಾಗ ಇಲ್ಲಿ ಡ್ರಾಪ್ ಬೈ ಡ್ರಾಪ್ ಗಿಡಗಳಿಗೆಲ್ಲ ನೀರು ಹೋಗುತ್ತೆ. ಈ ರೀತಿ ಮಾಡಿದಾಗ ಎಲ್ಲ ಗಿಡಗಳಿಗೆ ಸರಿಯಾಗಿ ನೀರು ಸಿಗತ್ತೆ. ಅಲ್ಲಲ್ಲಿ ಗಿಡಗಳೆಲ್ಲ ಚೆನ್ನಾಗಿ ಹೂ ಬಿಟ್ಟಿದೆ ನೋಡ್ತಿರ್ಬಹುದು ನೀವು. ಹಾಗೂ ಇದು ಎಂಟ್ರನ್ಸ್. ಇಲ್ಲೂ ಕೂಡ ಸ್ವಲ್ಪ ಗಾರ್ಡನಿಂಗ್ ಮಾಡಿದ್ದಾರೆ. ಕ್ರಿಸ್ಮಸ್ ದೀಪಾವಳಿ ಈ ಟೈಮಲ್ಲೆಲ್ಲ ಇಲ್ಲಿ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಇಲ್ಲಿ ಮುಂದೆ ನೋಡಿ ಜೋಕಾಲಿ, ಅಲ್ಲಿ ಸೀಸೋ, ಜಾರಬಂಡಿ ಎಲ್ಲ ಇದೆ. ಹಾಗಾಗಿ ಇಲ್ಲಿ ಮಕ್ಕಳೆಲ್ಲ ಬಂದು ಆಟ ಆಡ್ತಿರ್ತಾರೆ. ಸಂಜೆ ಹೊತ್ತಿಗೆಲ್ಲ ಕೂತ್ಕೊಂಡು ಎಲ್ಲ ದೊಡ್ಡವರೆಲ್ಲ ಬಂದಾಗ ಚೆನ್ನಾಗಿ ಮಾತಾಡಬಹುದು ಕೂಡ. ತುಂಬ ಚೆನ್ನಾಗಿ ಟೈಮ್ ಪಾಸ್ ಕೂಡ ಆಗುತ್ತೆ. ಎಲ್ಲ ಕಡೆನೂ ಅಪಾರ್ಟ್ಮೆಂಟ್ ಸುತ್ತಲೂ ಗಿಡಗಳನ್ನು ನೆಟ್ಟಿರೋದ್ರಿಂದ ತಂಪಾದ ಗಾಳಿ ಬೀಸ್ತಾನೆ ಇರುತ್ತೆ. ನಾನು ಆಗಲೇ ಹೇಳಿದ ಹಾಗೆ ನೋಡಿ ಮಕ್ಕಳು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತ. ಏನೋ ಒಂಥರ ತುಂಬಾನೇ ಖುಷಿ ಆಗತ್ತೆ ಅವರನ್ನ ನೋಡಿದಾಗ. ಫ್ಲಾಟ್ ಟೂರ್, ಗಾರ್ಡನಿಂಗ್ ಟೂರ್ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಆಯಾಸ ಆಗಿತ್ತು. ಹಾಗಾಗಿ ಮನೆಗೆ ಹೋಗಿ ನೋಡಿ ಮ್ಯಾಂಗೋ ಜ್ಯೂಸ್ ಮಾಡಿ ಕುಡಿದ್ವಿ. ನೀವು ಬಂದಿದ್ರೆ ನಿಮಗೂ ಕೊಡ್ತಿದ್ದೆ, ಆದರೆ ಏನು ಮಾಡೋದು, ಬರೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ನಿಮ್ಮ ಹೆಸರು ಹೇಳ್ಬಿಟ್ಟು ನಾನೇ ಕುಡಿತೀನಿ. ಜ್ಯೂಸ್ ಎಲ್ಲ ಕುಡಿದು ಆದಮೇಲೆ ಹಾಗೆ KFC ಚಿಕನ್ ಮಾಡೋಣ ಅಂತ ಅಂದ್ಕೊಂಡೆ. ರೆಸಿಪಿಯನ್ನು ನಿಮ್ಮೊಟ್ಟಿಗೆ ಕೂಡ ಶೇರ್ ಮಾಡ್ತೀನಿ ನೋಡಿ. ಮೊದಲಿಗೆ ನಾನು ಒಂದು ಬೌಲಲ್ಲಿ ಚೂರು ಮಜ್ಜಿಗೆಯನ್ನು ತಗೊಂಡಿದ್ದೇನೆ. ಹಾಗೂ ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೇನೆ. ಹಾಗೆ ಮೆಣಸಿನ ಪುಡಿ, ಕ್ಯೂಮಿನ್ ಪೌಡರ್, ಕೊರಿಯಂಡರ್ ಪೌಡರ್, ಟರ್ಮರಿಕ್ ಪೌಡರ್, ಪೆಪ್ಪರ್ ಪೌಡರ್ ಇವನ್ನೆಲ್ಲ ಸೇರಿಸ್ಕೊಂಡಿದ್ದೀನಿ. ಹಾಗೆ ಚೂರು ಕಾರ್ನ್ಫ್ಲವರ್ ಅನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಹರ್ಬ್ಸ್ ಅಥವಾ ಆರಿಗ್ಯಾನೋ ಕೂಡ ಸೇರಿಸ್ಕೊಳ್ಳಿ. ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದ ಮೇಲೆ ವಿತ್ ಸ್ಕಿನ್ ಇರೋ ಚಿಕನ್ ಅನ್ನೇ ಈ ತರ ನೋಡಿ, ವಿತ್ ಸ್ಕಿನ್ ಇರೋ ಚಿಕನ್ ಅನ್ನ ತಗೊಂಡು ಅದರಲ್ಲಿ ಓವರ್ ನೈಟ್ ನೀವು ಬಿಡಿ, ಅಥವಾ ಒಂದು 6 to 8 hours ಚೆನ್ನಾಗಿ ಅದರಲ್ಲಿ ಏನು ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳಿ. ಫ್ರಿಜ್ಜಲ್ಲಿ ಇಡಿ. ನೋಡಿ ನಾನು ಯಾವ ಥರ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ಅಂತ. ಹಾಗೆ ನಾನು ಒಂದು 8 hours ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀನಿ. ಫೋರ್ಕಲ್ಲಿ ಒಂದು ಚೂರು ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆ ಮತ್ತೊಂದು ಸಪರೇಟ್ ಬೌಲಲ್ಲಿ ನೋಡಿ ನಾನು ಈ ಥರ ಎಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನು ತಗೊಂಡಿದ್ದೀನಿ. ಅದರಲ್ಲಿ ನಾನು ಮೈದಾ ಹಿಟ್ಟು, ಚೂರು ಕ್ಯೂಮಿನ್ ಪೌಡರ್, ಚಿಲ್ಲಿ ಪೌಡರ್, ಆರಿಗ್ಯಾನೋ ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬೇಕಾದ್ರೆ ಚೂರು ಉಪ್ಪನ್ನು ಕೂಡ ಸೇರಿಸ್ಕೋಬಹುದು. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಕೂಡ ಸೇರಿಸ್ಕೊಳ್ಳಿ. ನೀವು ಮ್ಯಾರಿನೇಟ್ ಮಾಡಬೇಕಾದ್ರೆ ಸ್ವಲ್ಪ ಮರ್ತೋದೆ ನಾನು ಹೇಳಲಿಕ್ಕೆ. ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೂ ನಾನು ಒಂದು ಸಪರೇಟ್ ಪಾತ್ರೆಯಲ್ಲಿ ಐಸ್ ಕೋಲ್ಡ್ ವಾಟರ್ ಅನ್ನ ತಗೊಂಡಿದ್ದೀನಿ. ಹಾಗೂ ನೋಡಿ ಮ್ಯಾರಿನೇಟ್ ಮಾಡ್ಕೊಂಡಿರೋ ಒಂದು ಚಿಕನ್ ಅನ್ನ ಹೊರಗಡೆ ತೆಗೆದಿದ್ದೀನಿ ನಾನು ಫ್ರಿಜ್ ಇಂದ. ಈ ಮ್ಯಾರಿನೇಟ್ ಮಾಡ್ಕೊಂಡಿರೋ ಈ ಚಿಕನ್ ಅನ್ನ ಒಂದೊಂದೇ ಪೀಸ್ ಅನ್ನ ತೆಗೆದುಬಿಟ್ಟು ನೋಡಿ ಈ ತರ ನೋಡಿ, ಇದು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಈ ಒಂದೊಂದೇ ಪೀಸ್ ಅನ್ನ ತೆಗೆದುಬಿಟ್ಟು ನಾನು ಏನ್ ಮಾಡ್ತೀನಿ ಅಂತಂದ್ರೆ ಈ ಹಿಟ್ಟಲ್ಲಿ ನಾನು ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ತೀನಿ. ನೋಡಿ ಯಾವ ತರ ಪ್ರೆಸ್ ಮಾಡ್ಕೊಳ್ತೀನಿ ಅಂತ. ನೋಡಿ ಈ ಚಿಕನ್ ಅನ್ನ ಈ ಮೈದಾ ಹಿಟ್ಟಿನಲ್ಲಿ ನಾನು ಏನು ಆ ಮಿಶ್ರಣ ಮಾಡ್ಕೊಂಡಿದ್ನಲ್ವಾ, ಇದರಲ್ಲಿ ಚೆನ್ನಾಗಿ ನೀವು ಫಸ್ಟ್ಗೆ ಪ್ರೆಸ್ ಮಾಡ್ಕೋಬೇಕು. ಈ ತರ ನೋಡಿ ಈ ತರ ಪ್ರೆಸ್ ಮಾಡಿಬಿಟ್ಟು ಅನಂತರ ನಾನು ಐಸ್ ಕೋಲ್ಡ್ ವಾಟರ್ನಲ್ಲಿ ಡಿಪ್ ಮಾಡ್ತೀನಿ. ನೋಡಿ ನೀವು ಈ ತರ ಪ್ರೆಸ್ಸಿಂಗ್ ಅನ್ನ ಕರೆಕ್ಟ್ ಆಗಿ ಮಾಡಿದಾಗ ಮಾತ್ರ ಅದು KFC ಸ್ಟೈಲ್ ಚಿಕನ್ ಆಗಿ ಬರುತ್ತೆ. ಇಲ್ಲಿ ಪ್ರೆಸ್ ಮಾಡಿಲ್ಲ ಅಂತಂದ್ರೆ KFC ಸ್ಟೈಲ್ ಚಿಕನ್ ಆಗಿ ಅದು ಬರಲ್ಲ. ನೀವು ಎಣ್ಣೆಯಲ್ಲಿ ಬಿಟ್ಟಾಗ ನೋಡಿ ನಾನು ಯಾವ ತರ ಐಸ್ ಕೋಲ್ಡ್ ವಾಟರ್ನಲ್ಲಿ ಡಿಪ್ ಮಾಡಿದ್ದೀನಿ ಅಂತ. ಅದನ್ನ ಪುನಃ ಈ ಹಿಟ್ಟಿನಲ್ಲಿ ಈ ತರ ಮಿಕ್ಸ್ ಮಾಡ್ತೀನಿ. ಈಗ ಮಿಕ್ಸ್ ಮಾಡಬೇಕಾದ್ರೆ ಏನು
ಜಾಸ್ತಿ ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ಹೀಗೆ ಎಲ್ಲವನ್ನು ಇದೇ ತರ ನಾನು ಇದು ಮಾಡ್ಕೊಳ್ತೇನೆ. ಒಂದೊಂದೇ ಮ್ಯಾರಿನೇಷನ್ ಪೀಸನ್ನ ತೆಗೆದುಬಿಟ್ಟು ಐಸ್ ಕೋಲ್ಡ್ ವಾಟರ್ ಅಲ್ಲಿ ಡಿಪ್ ಮಾಡಿ ಮತ್ತೆ ಅದೇ ತರ ನೋಡಿ ಹಾಗೆ ಈಗ ನಾನು ಎಣ್ಣೆಯನ್ನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಈಗ ಒಂದೊಂದೇ ಫ್ರೈ ಮಾಡಲಿಕ್ಕೆ ಬಿಡ್ತೇನೆ ಎಣ್ಣೆಯಲ್ಲಿ ಈ ಚಿಕನ್ ಪೀಸನ್ನ. ನೋಡಿ ಯಾವ ತರ ಚೆನ್ನಾಗಿ ಕೋಟ್ ಆಗಿದೆ ಅಂತ. ಈಗ ಒಂದೊಂದೇ ಚಿಕನ್ ಪೀಸನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ನಾನು ಫ್ರೈ ಮಾಡ್ಕೊಳ್ತೇನೆ. ಆಗ ಅದು ಕ್ರಿಸ್ಪಿಯಾಗಿ ಹೊರಗೆ ಬರುತ್ತೆ, ತುಂಬಾ ಚೆನ್ನಾಗಾಗತ್ತೆ. ಒಮ್ಮೆ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಜ್ಯೂಸಿ ಇನ್ಸೈಡ್ ಕ್ರಿಸ್ಪಿ ಔಟ್ಸೈಡ್ ಅಂತಾರಲ್ವಾ, ಅದೇ ಥರನೇ ಆಗತ್ತೆ ಇದು ಕೂಡ. ಇದಕ್ಕೆ ಓಟ್ಸ್ ಗೀಟ್ಸ್ ಏನೂ ಬೇಕಾಗಿಲ್ಲ. ವಾವ್, ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಒಮ್ಮೆ ನೀವು ಕೂಡ ಮನೆಯಲ್ಲಿ ಈ ಥರ ಟ್ರೈ ಮಾಡಿ ನನಗೆ ಹೇಳಿ, ಕಮೆಂಟ್ಸ್ ಮೂಲಕ ಖಂಡಿತವಾಗಿಯೂ ತಿಳಿಸಿ. ಹಾಗೆ ಇವತ್ತಿನ ವಿಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಲಾಗ್ನಲ್ಲಿ ಅಂತ ಹೇಳ್ತಾ, ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ.